ಹಾಯ್ ಗೆಳೆಯರೇ, ಎಲ್ಲರಿಗೂ ಧ್ವನೀಶ್ವರನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ. 100 ಕನಸುಗಳ ಹಿಂದೆ ಸಾಗಿ ದಿನವೂ ಸತ್ತು ಮತ್ತೆ ಬದುಕುವ ಈ ಅಲೆಮಾರಿ ಜೀವನವನ್ನು ಯಾರು ಮೆಚ್ಚುವರೋ ನಾನು ಬಲ್ಲೆ. ಆದರೆ ಇರುವಷ್ಟು ದಿನ ಖುಷಿಯಾಗಿ ನಮ್ಮ ಸುತ್ತಮುತ್ತಲಿರುವ ಜನರಿಗೆ ಖುಷಿಪಡಿಸಿ ನಗಿಸಿ ಹೋಗಬೇಕು. ನಾವೇ ಹಿಂದೆ ತಿರುಗಿ ನೋಡಿದರೂ ಒಂದೇ ಒಂದು ಹೆಜ್ಜೆ ಗುರುತು ಕೂಡ ಕಾಣಿಸಬಾರದು. ಆ ರೀತಿ ಬದುಕಬೇಕು. 10 ರಿಂದ 15 ವರ್ಷ ಶಿಕ್ಷಣ ಕಲಿಯಲು ಹೋಯಿತು. ಇನ್ನು ಮುಂದೆ ಕೆಲಸ, ದುಡ್ಡು, ಇನ್ಕ್ರಿಮೆಂಟ್ಸು, ಟ್ಯಾಕ್ಸು, ಲೀವ್ಸು, ಬಾಸು, ಇದೆಲ್ಲದರ ಮಧ್ಯೆ ಹಾಗೆಯೇ ಉಳಿದಿರುವ ನನ್ನ ಬದುಕಿನ ಪ್ರೇಮ ಕವಿತೆ. ನನ್ನ ಬದುಕಿನ ಪ್ರೇಮ ಕವಿತೆ ಸತ್ತು ಅದರ ಮೇಲೆ ಹೊಸ ಚಿಗುರು ಬರಬಹುದೇನೋ ಯಾವನಿಗೆ ಗೊತ್ತು. ಏನೋ ಕೆರಿಯರ್ ಅಂತಾರಲ್ಲ, ಅದನ್ನು ಮಾಡಿಕೊಂಡು ಒಂದಷ್ಟು ಕಾಸು ಮಾಡಿ ಮನೆಯಲ್ಲಿ ತೋರಿಸಿರೋ ಹುಡುಗಿನ ಅಥವಾ ಯಾವುದೋ ಹುಡುಗಿ ಮೇಲೆ ಆಕರ್ಷಣೆಯಾಗಿ ಅದನ್ನೇ ಪ್ರೀತಿ ಎಂದು ತಿಳಿದು ಮದುವೆಯಾಗಿ ಮಕ್ಕಳು ಮಾಡಿ ಮಕ್ಕಳ ಕಕ್ಕ ತೊಳಿತಾ ದಿನಾಲೂ ಕೆಲಸಕ್ಕೆ ಹೋಗಿ ತಿಂಗಳ ಕೊನೆಯಲ್ಲಿ ಸ್ಯಾಲ್ರಿ ಸಲುವಾಗಿ ಕಾದು ಹುಟ್ಟಿರೋ ಮಕ್ಕಳಿಗೆ ಚೆನ್ನಾಗಿ ಓದಿಸಬೇಕು, ಚೆನ್ನಾಗಿ ಬೆಳೆಸಬೇಕು ಎಂದು ಇಡೀ ಜೀವನವನ್ನು ಕಷ್ಟಪಟ್ಟು ದುಡ್ಡು ಮಾಡಿ ಮನೆ ಕಟ್ಟಿ ಪೂರ್ತಿ ಶರೀರವೆಲ್ಲ ನಾಶವಾಗಿ ಕೈಯಲ್ಲಿ ಕೋಲು ಬಂದು ಬಾಯಲ್ಲಿರೋ ಹಲ್ಲೆಲ್ಲ ಬಿದ್ದು ನಮ್ಮ ಮಕ್ಕಳು ಬೇಸರದಿಂದ ನೀಡೋ ಊಟನ ಹೋಗದೇ ಇದ್ದರೂ ಅಗಿದು ಇದರ ನಡುವೆ ಕೆಮ್ಮು ಹತ್ತಿ ದಿನಾಲು ಸತ್ತಿ ಬದುಕುವುದಕ್ಕಿಂತ ಜೀವನ ಎಂದರೇನು ಗೊತ್ತಿಲ್ಲದಿದ್ದರೂ ಜೀವನವನ್ನು ಜೀವಿಸಬೇಕು. ಅದರ ಅರ್ಥ ಹುಡುಕಬೇಡ. 100 ಜನರು 100 ಅರ್ಥ ಕೊಡ್ತಾರೆ. ನೀನು ಅನುಭವಿಸು. ಇಡೀ ಜೀವನ ಬರೀ 10 ಜನರಿಗೆ ಮೀಸಲಿಡಬೇಡ. ಹೋಗು, 1-2 ವರ್ಷಕ್ಕೊಮ್ಮೆ ಊರು ಬದಲು ಮಾಡು. ಹೊಸ ಜನರಿಗೆ ಭೇಟಿ ನೀಡು. ಹೊಸ ಭಾಷೆ ಕಲಿ. ನಿನ್ನ ಭಾಷೆ ಅವರಿಗೂ ಕಲಿಸು. ಅವರ ಊಟ, ಆಟ, ಭಾಷೆ, ವೇಷ ನೀನು ಅನುಭವಿಸು. ಅವರ ರೀತಿ, ನೀತಿ, ಪದ್ಧತಿ, ಪ್ರೀತಿ ಎಲ್ಲನೂ ಅರ್ಥ ಮಾಡಿಕೊ. ಸುತ್ತು, ದೇಶನ್ನೆಲ್ಲ ಸುತ್ತು. ಕೆಲವಷ್ಟು ದಿನ ಕಷ್ಟಪಟ್ಟು ದುಡಿ. ನನಗೆ ಖುಷಿಯಾದಾಗ ಸ್ವಲ್ಪ ಅಲ್ಲ, ಜಾಸ್ತಿನೇ ಕುಡಿ. ಬೆಳಿಗ್ಗೆ ಎದ್ದು ಬೇರೆ ಊರಿಗೆ ನಡಿ. ಒಟ್ಟಿನಲ್ಲಿ ಎಲ್ಲಿಯೂ ನಿಲ್ಲದಿರು, ಗುರಿಯನೆಂದು ಮುಟ್ಟದಿರು, ಮನೆಯನೆಂದು ಕಟ್ಟದಿರು. ಈ ಅದ್ಭುತ 3 ಸಾಲುಗಳನ್ನು ಕನ್ನಡ ರತ್ನ ಕುವೆಂಪುರವರು ಹೇಳಿದ್ದಾರೆ. ನನಗೆ ಏಕಾಂತದಲ್ಲಿ ಖುಷಿ ಇಲ್ಲ. ನಿನ್ನ ಮನಸ್ಸಿಗೆ, ಹೃದಯಕ್ಕೆ ನಿನ್ನ ಭಾವನೆಗಳನ್ನು, ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಸಂಗಾತಿ ಬೇಕು ಎಂದು ಅನಿಸಿದರೆ ಮದುವೆಯಾಗು. ಸುಮ್ಮನೆ ಎಲ್ಲರೂ ಆಗ್ತಾರೆ ಅಂತ ನಾನು ಆಗ್ತೀನಿ ಅಂತ ಚಕ್ರವ್ಯೂಹದಲ್ಲಿ ಸಿಲುಕಬೇಡ. ಒಮ್ಮೆ ಹೋದರೆ ಮತ್ತೆ ಹೊರಗೆ ಬರಲು ಅಸಾಧ್ಯ. ನೀನು ಏಕಾಂತದಲ್ಲಿಯೇ ಬಹಳ ಸುಂದರವಾಗಿ ಜೀವಿಸುತ್ತಿದ್ದರೆ ಆಗ ನಿನಗೆ ಯಾರ ಅವಶ್ಯಕತೆಯೂ ಇಲ್ಲ. ನಿನ್ನೊಳಗೆ ನೀನು ಬೆರೆತು ನಿನ್ನ ಮನಸ್ಸಿಗೆ ಇಷ್ಟವಾಗುವ ಕೆಲಸಗಳನ್ನು ಮಾಡುತ್ತಾ ಅದ್ಭುತ ಕ್ಷಣಗಳನ್ನು ಕಳೆ. ಆದರೆ ಎಂದಿಗೂ ಕೂಡ ನಿನ್ನ ಬದುಕಿನಲ್ಲಿ ನಿನ್ನ ನಿರ್ಧಾರಗಳು ಯಾವತ್ತಿಗೂ ನಿನ್ನ ನಿರ್ಧಾರಗಳಾಗಿರಬೇಕು. ಬೇರೆ ಯಾರಿಂದಲೂ ಪ್ರೇರಿತವಾಗಿರಬಾರದು. ಧನ್ಯವಾದಗಳು.